ವಿಶ್ವೇಶ್ವರಯ್ಯ ನಾಲೆಯಲ್ಲಿ ಪದೇ ಪದೇ ದುರಂತಗಳು ನಡೀತಾ ಇದ್ರು ಕೂಡ ಮಂಡ್ಯ ಜಿಲ್ಲಾಡಳಿತ ಎಚ್ಚೆತ್ಕೊಳ್ತಾ ಇಲ್ಲ. ಪರಿಣಾಮ ನಿನ್ನೆ ಮತ್ತೊಂದು ದುರಂತ ನಡೆದು ಮೂವರು ಮೃತಪಟ್ಟಿದ್ದಾರೆ. ಒಬ್ರು ಪ್ರಾಣಾಪಾಯದಿಂದ ಪಾರಾಗಿದ್ರು ಕೂಡ ಸಾವು ಬದುಕಿನ ನಡುವೆ ಆಸ್ಪತ್ರೆಯಲ್ಲಿ ಹೋರಾಡ್ತಾ ಇದ್ದಾರೆ. ಇನ್ನು ದುರಂತಕ್ಕೆ ಕಾರಣ ಏನು ಅಂತ ಹೇಳೋದಾದ್ರೆ ಇಲ್ಲಿ ತಡೆಗೋಡೆ ಇಲ್ದಂತೆ ಇರೋದೇ ಕಾರಣ ಅಂತ ಹೇಳಿ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಮಂಡ್ಯ ತಾಲೂಕಿನ ಉಲೆಕೆರೆಯಿಂದ ಜೈಪುರದವರೆಗೆ ಸುಮಾರು 3 ಕಿಲೋಮೀಟರ್ ಏನು ತಡೆಗೋಡೆ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಬಾರಿ ಆಗ್ರಹ ಮಾಡಿದ್ರು ಕೂಡ ಪ್ರಯೋಜನ ಆಗಿಲ್ಲ. ಕಳೆದ 1.5 ವರ್ಷದ ಹಿಂದೆ ಅಪಘಾತ ಆದಂತ ಸಂದರ್ಭದಲ್ಲಿ ಆ ಒಂದು ಸ್ಥಳದಲ್ಲಿ ಮಾತ್ರ ತಡೆಗೋಡೆಯನ್ನು ನಿರ್ಮಾಣ ಮಾಡಿದ್ರು, ಮುಂದಕ್ಕೆ ಹಾಗೆ ಬಿಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಪದೇ ಪದೇ ವಿಸಿ ನಾಲೆಯಲ್ಲಿ ದುರಂತಗಳು ನಡೀತಾನೆ ಇದೆ. ಅದು ನಿಮ್ಮೂರು ಭಾಗದಲ್ಲಿ ಸಾಕಷ್ಟು ದುರಂತಗಳು ನಡೆದಿದ್ರು ಕೂಡ ಜಿಲ್ಲಾಡಳಿತ ಆಗಲಿ ಜನಪ್ರತಿನಿಧಿಗಳಾಗಲಿ ಎಚ್ಚೆತ್ತುಕೊಳ್ತಾ ಇಲ್ಲ. ಇದು ವಿ ಸಿ ನಾಲೆಯಾಗಿ ಉಳಿತಲ್ಲ, ಇದು ಸಾವಿನ ನಾಲೆ ಆಗ್ಬಿಟ್ಟೈತೆ. ಇನ್ನು 18ರಿಂದ 24 25ರವರೆಗೆ 46 ಸೀಟು ಸತ್ತಿದ್ದಾರೆ. ಇದಕ್ಕೆ ಜೀವಕ್ಕೆ ಬೆಲೆನೇ ಇಲ್ಲದಂಗಾಗಿದೆ. ರಸ್ತೆ ಅಗಲೀಕರಣಕ್ಕೆ ಸುಮಾರು ಹೋರಾಟ ಮಾಡಿದ್ರು ಆಗಲಿಲ್ಲ. ತಡೆಗೋಡೆ ಅವತ್ತಿನ ಭರವಸೆ ಜೈಪುರ ಗ್ರಾಮದ ಹತ್ರ ಒಬ್ಬ ಶಿವಳಿ ಗ್ರಾಮದ ಸತ್ತಾಗ ಒಂದು 50 ಮೀಟ್ರ್ ಮಾಡಿದ್ರು ಜನರ ಆಕ್ರೋಶಕ್ಕೆ. ಇವತ್ತು ನಿನ್ನೆ 4 ಜನ ಸತ್ತಿದ್ದಾರೆ. ಅವತ್ತು ಮಾತ್ರ ತಾತ್ಕಾಲಿಕ ಜಿಲ್ಲಾಡಳಿತ ಇಲ್ಲಿಗೆ ಬರ್ತದೆ. ಜಿಲ್ಲಾಡಳಿತ ಬರೀ ಭರವಸೆಗೆ ಇಳಿದ್ಬಿಟ್ಟಿದೆ. ದಯವಿಟ್ಟು ಈ ರಸ್ತೆಯೇ ಬೇಡ ನಮಗೆ, ಅಷ್ಟು ಭಯ ಆಗ್ಬಿಟ್ಟೈತೆ. ಸ್ಕೂಲ್ ಮಕ್ಕಳು ದಿನ ಇದೇ ರೋಡಲ್ಲಿ ಹೋಗ್ಬೇಕು, ನಮ್ಮ ಮಕ್ಕಳು ಎಲ್ಲ ಮೇಲ್ಗಡೆ ಊರು ಗ್ರಾಮದವರೆಲ್ಲವ. ಅದರಿಂದ ತುಂಬ ಭಯ ಆಯ್ತದೆ. ಈ ರಸ್ತೆನೇ ಬೇಡ ನಮಗೆ. ಇದು 3 ಕಿಲೋಮೀಟ್ರು, ಅದು ಸ್ಪಾಟು. ಇದು ಅಪಘಾತ ವಲಯ ಅಂತ ಸರ್ಕಾರವೇ ಗುರುತಿಸುವಂಥದ್ದು. ಇದು 100 ಅಡಿ ಆಳದಲ್ಲಿದೆ ಕಾಲುವೆ. ಯಾಕೆ ಇನ್ನೂ ಗುರುತಿಸಿಲ್ಲ? ಯಾವ್ದಾರ ಒಂದು ಕಾಡಲ್ಲಿದ್ದರೆ ಒಂದು ಚಿರತೆಯೋ ಹುಲಿಯೋ ಇದು ಅಪಘಾತ ವಲಯ ಅಂತ ಅಪಘಾತ ಎಚ್ಚರಿಕೆ ಅಂತ ಹಾಕ್ತಾರೆ. ಅದು ಒಂದು ಇದಾಕಿಲ್ಲ ಇವರು ಮ್ಯಾಪ್ನ. ನಾಮ ಫಲಕನೇ ಹಾಕಿಲ್ಲ. ಆದ್ದರಿಂದ ಈಗಾರು ಎಚ್ಚೆತ್ಕೊಂಡು ಇನ್ನು ಸಾವಿನ ಕಡಿಮೆ ಏನಾರ ಸಾವಿನ ಇದಾಗ್ಬಿಡ್ತದೆ. ದಯವಿಟ್ಟು ಈಗಾರು ಎಚ್ಚೆತ್ಕೊಂಡು ಜಿಲ್ಲಾಡಳಿತ ಬೇಗ ಕ್ರಮ ತಗೊಳ್ಳೇಬೇಕು. ಸರ್, ಈಗ ಎಷ್ಟು ಗ್ರಾಮಗಳಿಗೆ ಈ ಒಂದು ರಸ್ತೆ ಸಂಪರ್ಕ ಕಲ್ಪಿಸ್ತದೆ, ಜೊತೆಗೆ ಎಷ್ಟು ವಾಹನಗಳು ಸಂಚಾರ ಮಾಡ್ತವೆ ಸರ್ ಪ್ರತಿನಿತ್ಯ? ಸರ್, ಈಗ ಒಂದು ನಿಮಿಷಕ್ಕೆ 20 ವೆಹಿಕಲ್ಗಳು ಹೋಗ್ತವೆ ಇಲ್ಲಿ. ಈವನ್ 2 ವೀಲ್ ಆಗ್ಬೋದು, 3 ವೀಲ್ 4 ವೀಲ್ ಎಲ್ಲ ಆಗ್ಬೋದು. ಒಂದು ನಿಮಿಷಕ್ಕೆ 20 ವೆಹಿಕಲ್ಗಳು ಓಡಾಡ್ತವೆ ಇಲ್ಲಿ. ಈ ಶಾಲಾ ವಾಹನ ಒಂದು ದಿನಕ್ಕೆ 10 ಗಾಡಿ ಬರ್ತವೆ, ಅಂದರೆ ಒನ್ ಟೈಮ್ಗೆ. ಬೆಳಿಗ್ಗೆ 10 ಗಾಡಿ, ಸಾಯಂಕಾಲ 10 ಗಾಡಿ ಅಂದರೆ ಎಷ್ಟಾಯಿತು? 20 ವೆಹಿಕಲ್ಗಳು ಬರ್ತವೆ. ಒಂದು ವೆಹಿಕಲ್ಗೆ 50 ಮಕ್ಕಳು ಇರ್ತವೆ ಮಿನಿಮಮ್. ಆದರೆ ಒಂದು ಅಲ್ಲಿಗೆ 10 ಗಾಡಿಗೆ ಎಷ್ಟಾಯಿತು? ಸುಮಾರು 15, 50, 500 ಮಕ್ಕಳು ಈ ಶಾಲೆಯಿಂದ ಬರ್ತಕ್ಕಂಥವ್ರು. ಏನಾದರೂ ಹೆಚ್ಚು ಕಡಿಮೆ ಆದರೆ ಈ ಕಾರ್ ಹೋದಂಗೆ ಬಸ್ಸೇ ಒಳಗಡೆ ಹೊಂಟೋದ್ರೆ ಇದಕ್ಕೆ ಜಿಲ್ಲಾಡಳಿತ ಹೊಣೆನಾ, ಸರ್ಕಾರ ಹೊಣೆನಾ? ಅದು ಹೇಳ್ಬಿಟ್ರು, ಅಲ್ಲೆಲ್ಲ ಒಂದು 5 ಲಕ್ಷ ಘೋಷಿಸ್ಬಿಟ್ರು. ಅವ್ರು ಯಾರ್ದು ದುಡ್ಡು ಸರ್ಕಾರದ ಐತೆ ಏನೋ ಘೋಷಿಸಿದ್ರು. ಆವಾಗಲೂ ಅದು ಘೋಷಿಸ್ತಾರೆ. ಮಕ್ಕಳು ತಂದು ಕೊಡ್ತಾರ? ಒಬ್ಬ ಮಕ್ಕಳಿಗೋಸ್ಕರ 3 ಜನ ಮನೇಲಿ ಕಾಯ್ತಾ ಇರ್ತಾರೆ. ಅಲ್ಲಿ 50 ಮಕ್ಕಳಿಗೆ ಎಷ್ಟು ಜನ ಕಾಯ್ತಾ ಇದ್ದಾರೆ? ಅವ್ರನ್ನ ಹೊಣೆ ಯಾರ್ದು? ಅವತ್ತು ಇವರು 5 ಲಕ್ಷ ಘೋಷಿಸ್ಬಿಡ್ಬೋದು, ಮಕ್ಕಳು ಯಾರು ತಂದು ಕೊಡ್ತಾರೆ? ಸಾಧ್ಯನಾ? ಇವೆಲ್ಲವನ್ನ ಮನದಲ್ಲಿ ಒಂದು ಯೋಚನೆ ಮಾಡಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಸಂಬಂಧಪಟ್ಟಂಥ MLAಗಳಾಗ್ಬೋದು, MP ಗಳಾಗ್ಬೋದು, ಇಲ್ಲ ಬಂದವ್ರೆ ಎಲ್ಲರೂ ಇದನ್ನ ಎಚ್ಚರಿಕೆಯಿಂದ ಇದನ್ನು ಮಾಡಿಕೊಡ್ಬೇಕು. ನಮಗೆ ಈಗ ಹೇಳ್ತಕ್ಕಂಥ ಸುಳ್ಳು ಬೇಡ. ಬಂದ್ರೂ ಅವ್ರ ಭರವಸೆ ಎಲ್ಲ ಪಳ್ಳು ಭರವಸೆನೆ. ಜನಗಳ ಪ್ರಾಣಕ್ಕೆ ಬೆಲೆನೇ ಇಲ್ದಂಗೆ ಹೇಳ್ತಾವ್ರೆ. ಅವರು ಓಟು ಸಲುವಾಗಿ ಮಾಡ್ತಾ ಇರುವಂಥ ಕೆಲಸ ಇದು ಏನು ಇಲ್ಲಿ ತಡೆಗೋಡೆ ನಿರ್ಮಿಸೋಕ್ಕಿಂತವೇ ಈ ರೋಡ್ನೇ ಬದಲಾಯಿಸಿ ಕಾಲುವೆ ರೋಡು ಬೇಕಾದಷ್ಟದೆ. ಕಾಲುವೆ ಜಾಗ ಆ ಕಡೆ ಮಾಡಿದ್ರೂ ಆಯ್ತದೆ. ಈ ರೋಡ್ ಬೇಕಾಗಿಲ್ಲ, ಮಾಡಲೇಬೇಕು. ಮಾಡಬೇಕು. ಈ ರೋಡು, ಈ ಕಾಲುವೆ ಮಗ್ಲಲ್ಲಿ ರೋಡೇ ಬೇಕಾಗಿಲ್ಲ ನಮ್ಮ ಮನಸ್ಸಿಗೆ. ಈ ಕಾಲುವೆ ಜಾಗ 300 ಅಡಿ ಜಾಗ ಇದೆ, ಅದ್ರಲ್ಲಿ ಮಾಡಿದ್ರು ಕಾಲುವೆ ಮಾಡಲೇಬೇಕು ಅಲ್ಲಿ ರೋಡ್. ಈಗ ಸರ್, ಜನಪ್ರತಿನಿಧಿಗಳ ಮಕ್ಕಳಾಗ್ಲಿ ಅಧಿಕಾರಿಗಳ ಮಕ್ಕಳಾಗ್ಲಿ ಇಲ್ಲಿ ಓಡಾಡೋದಿಲ್ಲ, ಅದೇ ನಿರ್ಲಕ್ಷ್ಯನ ಅಂತ? ರೈತರ ಮಕ್ಕಳು ಬಡವ್ರ ಮಕ್ಕಳೇ ತಾನೇ ಓಡಾಡೋದು. ಬಡವ್ರ ಮಕ್ಕಳು, ರೈತರ ಮಕ್ಕಳು, ಬಡವ್ರ ಮಕ್ಕಳು ಓಡಾಡೋದ್ರಿಂದನೇ ಇವರು ನಿರ್ಲಕ್ಷ್ಯ ತೋರ್ತಾ ಇರೋದು. ಅದೇ ಸರ್ಕಾರಿ ನೌಕರು, ದೊಡ್ಡ ದೊಡ್ಡ ಹುದ್ದೆಲಿರೋರು, ರಾಜಕಾರಣಿಗಳ ಮಕ್ಕಳು ಇಲ್ಲಿ ರಾತ್ರಿ ಎಲ್ಲ ಓಡಾಡಿದ್ರೆ ಗೊತ್ತಾಯ್ತದೆ ಅವ್ರಿಗೆ. ಅವತ್ತೇ ಮಾಡಿಸ್ತಾರೆ ಅವ್ರು. ಅಂಥವ್ರದ್ದು ಇಲ್ಲಿ ಅಂಥ ಒಂದು ಅನಾಹುತ ಆಗಬೇಕು, ಅದು ಮಾಡ್ತಾರೇನೋ ಗೊತ್ತಿಲ್ಲ. ಬಟ್ ಇದು ತುಂಬ ನಿರ್ಲಕ್ಷ್ಯ. ಒಂದು ಕಾರ್ ಬಿದ್ದರೆ ಒಂದು 50 ಮೀಟ್ರ್ ಮಾಡೋದು. ಈಗ ಇನ್ನೊಂದು ಕಾರ್ ಬಿಡಿದ್ರೆ ಇನ್ನೊಂದು 100 ಮೀಟ್ರ್ ಮಾಡಿಬಿಡ್ತಾರೆ. ಬಾಕಿದು 3 ಕಿಲೋಮೀಟ್ರಿಗೆ ಏನು ಮಾಡೋದು? ಇದು ಬೇಡ. ಈಗ ತುರ್ತಾಗಿ 3 ಕಿಲೋಮೀಟ್ರಿಗೂ ಕೂಡ ತಡೆಗೋಡೆ ಮಾಡಲೇಬೇಕು. ಒಂದು ಎರಡನೇದಾಗಿ ತುರ್ತಾಗಿ ಈ ರೋಡನ್ನು ಬದಲಾವಣೆ ಮಾಡಲೇಬೇಕು. ಈಗ ಇದನ್ನ ನಾವು ಲೆಕ್ಕ ಹಾಕೊಂಡ್ರೆ ಈಗ ಬಿಟ್ಟರೆ ಮುಂದಕ್ಕೆ ಇನ್ನು ಈಗ 5, 25, 30 ವರ್ಷ ಅಂತ ಇಟ್ಕೊಬಿಡಿ.
ಆಗ 5 ವರ್ಷದ ಮಕ್ಕಳು ಸತ್ತರೆ ಅವ್ರಿಗೆ ಎಷ್ಟು ಖರ್ಚಾಯ್ತದೆ? ನಮ್ಗೆ 55 ವರ್ಷ ನಾವು ಹೋದ್ರೂ ಹೋಯ್ತೀವಿ, ಒಪ್ಕೊಳ್ಳೋಮ. 5 ವರ್ಷದ ಮಕ್ಳು ಏನು ಆಗಬೇಕು? 10 ವರ್ಷದವ್ರು ಏನಾಗಬೇಕು? ಅವ್ರ ಜೀವನ ಏನು? ಅವ್ರ ಮನೆಯವ್ರ ಜೀವನ ಏನು? ಅವ್ರನ್ನೇ ನಂಬ್ಕೊಂಡಿರೋರು ಏನಾಗಬೇಕು? ಈಗ ನಾವು ಒಬ್ಬರು ಮಿನಿಸ್ಟ್ರು ನಂಬ್ಕೊಂಡಿವಿ, ನಮ್ಮ ಈ ಚಲುವರಾಯ ಸ್ವಾಮಿಯವರ ನಾವು ನಂಬ್ಕೊಂಡಿದ್ವಿ ಇಲ್ಲಿ ಜಿಲ್ಲೆಗೆ ಏನೋ ಮಾಡ್ತಾರೆ ಅಂತ. ಅವರೇ ಮಾಡಲಿಲ್ಲ ಅಂದರೆ ಬೇರೆಯವ್ರು ಏನು ಮಾಡ್ತಾರೆ? ಸರ್ ಲಾಸ್ಟ್ ಟೈಮು ದುರಂತ ನಡೆದಾಗ ಅಧಿಕಾರಿಗಳು ಬಂದಿದ್ರು, ಭರವಸೆ ಕೊಟ್ಟೋದ್ರು, ಆ ಭರವಸೆಗೆ ಉಳಿದ್ಬಿಡ್ತು. ಹೌದು, ಆ ಭರವಸೆಗೆ ಉಳಿದ್ಬಿಡ್ತು. ಈಗ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ದಯವಿಟ್ಟು ಬೇಗ ತಕ್ಷಣನೇ ತಡೆಗೋಡೆ ಮಾಡಬೇಕು ಅಂತ ಕೇಳ್ತಾರೆ. ಇದಿಷ್ಟು ಸ್ಥಳೀಯರ ಆಗ್ರಹ ಆಗಿರುವಂಥದ್ದು. ತಕ್ಷಣ ಕ್ರಮವನ್ನು ಕೈಗೊಳ್ಳಬೇಕು, ಇಲ್ಲಿ ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕು. ಕನಿಷ್ಠ ಒಂದು 3 ಕಿಲೋಮೀಟರ್ ದೂರ ಇದೆ, ಆ ಒಂದು ಅಂತರದಲ್ಲಾದ್ರೂ ಕೂಡ ತಡೆಗೋಡೆಯನ್ನು ನಿರ್ಮಾಣ ಮಾಡಿ, ಜೊತೆಗೆ ನಾಲಾ ಏರಿ ಪಕ್ಕ ಒಂದಷ್ಟು ಜಾಗವನ್ನು ಬಿಟ್ಟು ರಸ್ತೆಯನ್ನು ವಿಸ್ತೀರ್ಣ ಮಾಡಬೇಕು, ಅಗಲ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ವಿಶ್ವೇಶ್ವರಯ್ಯ ನಾಲೆಯಲ್ಲಿ ಪದೇ ಪದೇ ದುರಂತಗಳು ನಡೀತಾ ಇದ್ರು ಕೂಡ ಮಂಡ್ಯ ಜಿಲ್ಲಾಡಳಿತ ಎಚ್ಚೆತ್ಕೊಳ್ತಾ ಇಲ್ಲ. ಪರಿಣಾಮ ನಿನ್ನೆ ಮತ್ತೊಂದು ದುರಂತ ನಡೆದು 3 ಮೃತಪಟ್ಟಿದ್ದಾರೆ. ಒಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ರು ಕೂಡ ಸಾವು ಬದುಕಿನ ನಡುವೆ ಆಸ್ಪತ್ರೆಯಲ್ಲಿ ಹೋರಾಡ್ತಾ ಇದ್ದಾರೆ. ಇನ್ನು ದುರಂತಕ್ಕೆ ಕಾರಣ ಏನು ಅಂತ ಹೇಳೋದಾದ್ರೆ ಇಲ್ಲಿ ತಡೆಗೋಡೆ ಇಲ್ದಂತೆ ಇರೋದೇ ಕಾರಣ ಅಂತ ಹೇಳಿ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಮಂಡ್ಯ ತಾಲೂಕಿನ ಉಲೆಕೆರೆಯಿಂದ ಜೈಪುರದವರೆಗೆ ಸುಮಾರು 3 ಕಿಲೋಮೀಟರ್ ಏನು ತಡೆಗೋಡೆ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಬಾರಿ ಆಗ್ರಹ ಮಾಡಿದ್ರು ಕೂಡ ಪ್ರಯೋಜನ ಆಗಿಲ್ಲ. ಕಳೆದ 1.5 ವರ್ಷದ ಹಿಂದೆ ಅಪಘಾತ ಆದಂತ ಸಂದರ್ಭದಲ್ಲಿ ಆ ಒಂದು ಸ್ಥಳದಲ್ಲಿ ಮಾತ್ರ ತಡೆಗೋಡೆಯನ್ನು ನಿರ್ಮಾಣ ಮಾಡಿದ್ರು, ಮುಂದಕ್ಕೆ ಹಾಗೆ ಬಿಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಪದೇ ಪದೇ ವಿಸಿ ನಾಲೆಯಲ್ಲಿ ದುರಂತಗಳು ನಡೀತಾನೆ ಇದೆ. ಅದು ನಿಮ್ಮೂರು ಭಾಗದಲ್ಲಿ ಸಾಕಷ್ಟು ದುರಂತಗಳು ನಡೆದಿದ್ರು ಕೂಡ ಜಿಲ್ಲಾಡಳಿತ ಆಗಲಿ ಜನಪ್ರತಿನಿಧಿಗಳಾಗಲಿ ಎಚ್ಚೆತ್ಕೊಳ್ತಾ ಇಲ್ಲ. ಇದು ವಿಸಿ ನಾಲೆಯಾಗಿ ಉಳಿತಲ್ಲ, ಇದು ಸಾವಿನ ನಾಲೆ ಆಗ್ಬಿಟ್ಟೈತೆ. ಇನ್ನು 18ರಿಂದ 24 25ರವರೆಗೆ 46 ಸಿಟಿ ಸತ್ತಿದ್ದಾರೆ. ಇದಕ್ಕೆ ಜೀವಕ್ಕೆ ಬೆಲೆನೇ ಇಲ್ಲ ಅನ್ನೋಂಗಾಗಿದೆ. ರಸ್ತೆ ಅಗಲೀಕರಣಕ್ಕೆ ಸುಮಾರು ಹೋರಾಟ ಮಾಡಿದ್ರು ಆಗಲಿಲ್ಲ. ತಡೆಗೋಡೆ ಅವತ್ತಿನ ಭರವಸೆ ಜೈಪುರ ಗ್ರಾಮದ ಹತ್ರ ಒಬ್ಬ ಶಿವಳಿ ಗ್ರಾಮದ ಸತ್ತಾಗ ಒಂದು 50 ಮೀಟ್ರ್ ಮಾಡಿದ್ರು ಜನರ ಆಕ್ರೋಶಕ್ಕೆ. ಇವತ್ತು ನಿನ್ನೆ 4 ಜನ ಸತ್ತಿದ್ದಾರೆ. ಅವತ್ತು ಮಾತ್ರ ತಾತ್ಕಾಲಿಕ ಜಿಲ್ಲಾಡಳಿತ ಇಲ್ಲಿಗೆ ಬರ್ತದೆ. ಜಿಲ್ಲಾಡಳಿತ ಬರೀ ಭರವಸೆಗೆ ಇಳಿದ್ಬಿಟ್ಟಿದೆ. ದಯವಿಟ್ಟು ಈ ರಸ್ತೆಯೇ ಬೇಡ ನಮಗೆ, ಅಷ್ಟು ಭಯ ಆಗ್ಬಿಟ್ಟೈತೆ. ಸ್ಕೂಲ್ ಮಕ್ಕಳು ದಿನ ಇದೇ ರೋಡಲ್ಲಿ ಹೋಗ್ಬೇಕು, ನಮ್ಮ ಮಕ್ಕಳು ಎಲ್ಲ ಮೇಲ್ಗಡೆ ಊರು ಗ್ರಾಮದವರೆಲ್ಲವ. ಅದರಿಂದ ತುಂಬ ಭಯ ಆಯ್ತದೆ. ಈ ರಸ್ತೆನೇ ಬೇಡ ನಮಗೆ. ಇದು 3 ಕಿಲೋಮೀಟ್ರು, ಅದು ಸ್ಪಾಟು. ಇದು ಅಪಘಾತ ವಲಯ ಅಂತ ಸರ್ಕಾರವೇ ಗುರುತಿಸುವಂಥದ್ದು. ಇದು 100 ಅಡಿ ಆಳದಲ್ಲಿದೆ ಕಾಲುವೆ. ಯಾಕೆ ಇನ್ನೂ ಗುರುತಿಸಿಲ್ಲ? ಯಾವ್ದಾರ ಒಂದು ಕಾಡಲ್ಲಿ ಇದ್ದರೆ ಒಂದು ಚಿರತೆಯೋ ಹುಲಿಯೋ ಇದು ಅಪಘಾತ ವಲಯ ಅಂತ ಅಪಘಾತ ಎಚ್ಚರಿಕೆ ಅಂತ ಹಾಕ್ತಾರೆ. ಇದು ಅದು ಒಂದು ಇದಾಕಿಲ್ಲ ಇವರು ಮ್ಯಾಪ್ನ. ನಾಮ ಫಲಕನೇ ಹಾಕಿಲ್ಲ. ಆದ್ದರಿಂದ ಈಗಾರು ಎಚ್ಚೆತ್ಕೊಂಡು ಇನ್ನು ಸಾವಿನ ಕಡಿಮೆ ಏನಾರ ಸಾವಿನ ಇದಾಗ್ಬಿಡ್ತದೆ. ದಯವಿಟ್ಟು ಈಗಾರು ಎಚ್ಚೆತ್ಕೊಂಡು ಜಿಲ್ಲಾಡಳಿತ ಬೇಗ ಕ್ರಮ ತಗೊಳ್ಳೇಬೇಕು. ಸರ್, ಈಗ ಎಷ್ಟು ಗ್ರಾಮಗಳಿಗೆ ಈ ಒಂದು ರಸ್ತೆ ಸಂಪರ್ಕ ಕಲ್ಪಿಸ್ತದೆ, ಜೊತೆಗೆ ಎಷ್ಟು ವಾಹನಗಳು ಸಂಚಾರ ಮಾಡ್ತವೆ ಸರ್ ಪ್ರತಿನಿತ್ಯ? ಸರ್, ಈಗ ಒಂದು ನಿಮಿಷಕ್ಕೆ 20 ವೆಹಿಕಲ್ಗಳು ಹೋಗ್ತವೆ ಇಲ್ಲಿ. ಈವನ್ 2 ವೀಲ್ ಆಗ್ಬೋದು, 3 ವೀಲ್ 4 ವೀಲ್ ಎಲ್ಲ ಆಗ್ಬೋದು. ಒಂದು ನಿಮಿಷಕ್ಕೆ 20 ವೆಹಿಕಲ್ಗಳು ಓಡಾಡ್ತವೆ ಇಲ್ಲಿ. ಈ ಶಾಲಾ ವಾಹನ ಒಂದು ದಿನಕ್ಕೆ 10 ಗಾಡಿ ಬರ್ತವೆ, ಅಂದರೆ ಒನ್ ಟೈಮ್ಗೆ. ಬೆಳಿಗ್ಗೆ 10 ಗಾಡಿ, ಸಾಯಂಕಾಲ 10 ಗಾಡಿ ಅಂದರೆ ಎಷ್ಟಾಯಿತು? 20 ವೆಹಿಕಲ್ಗಳು ಬರ್ತವೆ. ಒಂದು ವೆಹಿಕಲ್ಗೆ 50 ಮಕ್ಕಳು ಇರ್ತವೆ ಮಿನಿಮಮ್. ಆದರೆ ಒಂದು ಅಲ್ಲಿಗೆ 10 ಗಾಡಿಗೆ ಎಷ್ಟಾಯಿತು? ಸುಮಾರು 15, 50, 500 ಮಕ್ಕಳು ಈ ಶಾಲೆಯಿಂದ ಬರ್ತಕ್ಕಂಥವ್ರು. ಏನಾದರೂ ಹೆಚ್ಚು ಕಡಿಮೆ ಆದರೆ ಈ ಕಾರ್ ಹೋದಂಗೆ ಬಸ್ಸೇ ಒಳಗಡೆ ಹೊಂಟೋದ್ರೆ ಇದಕ್ಕೆ ಜಿಲ್ಲಾಡಳಿತ ಹೊಣೆನಾ, ಸರ್ಕಾರ ಹೊಣೆನಾ? ಅದು ಹೇಳ್ಬಿಟ್ರು, ಅಲ್ಲೆಲ್ಲ ಒಂದು 5 ಲಕ್ಷ ಘೋಷಿಸ್ಬಿಟ್ರು. ಅವ್ರು ಯಾರ್ದು ದುಡ್ಡು ಸರ್ಕಾರದ ಐತೆ ಏನೋ ಘೋಷಿಸಿದ್ರು. ಆವಾಗಲೂ ಅದು ಘೋಷಿಸ್ತಾರೆ. ಮಕ್ಕಳು ತಂದು ಕೊಡ್ತಾರ? ಒಬ್ಬ ಮಕ್ಕಳಿಗೋಸ್ಕರ 3 ಜನ ಮನೇಲಿ ಕಾಯ್ತಾ ಇರ್ತಾರೆ. ಅಲ್ಲಿ 50 ಮಕ್ಕಳಿಗೆ ಎಷ್ಟು ಜನ ಕಾಯ್ತಾ ಇದ್ದಾರೆ? ಅವ್ರನ್ನ ಹೊಣೆ ಯಾರ್ದು? ಅವತ್ತು ಇವರು 5 ಲಕ್ಷ ಘೋಷಿಸ್ಬಿಡ್ಬೋದು, ಮಕ್ಕಳು ಯಾರು ತಂದು ಕೊಡ್ತಾರೆ? ಸಾಧ್ಯನಾ? ಇವೆಲ್ಲವನ್ನು ಮನದಲ್ಲಿ ಒಂದು ಯೋಚನೆ ಮಾಡಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಸಂಬಂಧಪಟ್ಟಂಥ MLAಗಳಾಗ್ಬೋದು, MP ಗಳಾಗ್ಬೋದು, ಇಲ್ಲ ಬಂದವ್ರೆ ಎಲ್ಲರೂ ಇದನ್ನು ಎಚ್ಚರಿಕೆಯಿಂದ ಇದನ್ನು ಮಾಡಿಕೊಡ್ಬೇಕು. ನಮಗೆ ಈಗ ಹೇಳ್ತಕ್ಕಂಥ ಸುಳ್ಳು ಬೇಡ. ಬಂದ್ರೂ ಅವ್ರ ಭರವಸೆ ಎಲ್ಲ ಪಳ್ಳು ಭರವಸೆನೇ. ಜನಗಳ ಪ್ರಾಣಕ್ಕೆ ಬೆಲೆನೇ ಇಲ್ದಂಗೆ ಹೇಳ್ತಾವ್ರೆ. ಅವರು ಓಟು ಸಲುವಾಗಿ ಮಾಡ್ತಾ ಇರುವಂಥ ಕೆಲಸ ಇದು ಏನು ಇಲ್ಲಿ ತಡೆಗೋಡೆ ನಿರ್ಮಿಸೋಕ್ಕಿಂತವೇ ಈ ರೋಡ್ನೇ ಬದಲಾಯಿಸಿ ಕಾಲುವೆ ರೋಡು ಬೇಕಾದಷ್ಟದೆ. ಕಾಲುವೆ ಜಾಗ ಆ ಕಡೆ ಮಾಡಿದ್ರೂ ಆಯ್ತದೆ. ಈ ರೋಡ್ ಬೇಕಾಗಿಲ್ಲ, ಮಾಡಲೇಬೇಕು. ಮಾಡಬೇಕು. ಈ ರೋಡು, ಈ ಕಾಲುವೆ ಮಗ್ಲಲ್ಲಿ ರೋಡೇ ಬೇಕಾಗಿಲ್ಲ ನಮ್ಮ ಅನಿಸಿಕೆ. ಈ ಕಾಲುವೆ ಜಾಗ 300 ಅಡಿ ಜಾಗ ಇದೆ, ಅದ್ರಲ್ಲಿ ಮಾಡಿದ್ರು ಕಾಲುವೆ ಮಾಡಲೇಬೇಕು ಅಲ್ಲಿ ರೋಡ್.
ಈಗ ಸರ್ ಜನಪ್ರತಿನಿಧಿಗಳ ಮಕ್ಕಳಾಗ್ಲಿ ಅಧಿಕಾರಿಗಳ ಮಕ್ಕಳಾಗ್ಲಿ ಇಲ್ಲಿ ಓಡಾಡೋದಿಲ್ಲ, ಅದೇ ನಿರ್ಲಕ್ಷ್ಯನ ಅಂತ. ರೈತರ ಮಕ್ಕಳು ಬಡವ್ರ ಮಕ್ಕಳೇ ತಾನೇ ಓಡಾಡೋದು. ಬಡವ್ರ ಮಕ್ಕಳು, ರೈತರ ಮಕ್ಕಳು, ಬಡವ್ರ ಮಕ್ಕಳು ಓಡಾಡೋದ್ರಿಂದನೇ ಇವರು ನಿರ್ಲಕ್ಷ್ಯ ತೋರ್ತಾ ಇರೋದು. ಅದೇ ಸರ್ಕಾರಿ ನೌಕರು, ದೊಡ್ಡ ದೊಡ್ಡ ಹುದ್ದೆಲಿರೋರು, ರಾಜಕಾರಣಿಗಳ ಮಕ್ಕಳು ಇಲ್ಲಿ ರಾತ್ರಿ ಎಲ್ಲ ಓಡಾಡಿದ್ರೆ ಗೊತ್ತಾಯ್ತದೆ ಅವ್ರಿಗೆ, ಆವತ್ತೇ ಮಾಡಿಸ್ತಾರೆ. ಅವ್ರು ಅಂಥವ್ರದ್ದು ಇಲ್ಲಿ ಅಂಥ ಒಂದು ಅನಾಹುತ ಆಗಬೇಕು, ಅದು ಮಾಡ್ತಾರೇನೋ ಗೊತ್ತಿಲ್ಲ. ಬಟ್ ಇದು ತುಂಬ ನಿರ್ಲಕ್ಷ್ಯ. ಒಂದು ಕಾರ್ ಬಿದ್ದರೆ ಒಂದು 50 ಮೀಟ್ರ್ ಮಾಡೋದು, ಈಗ ಇನ್ನೊಂದು ಕಾರ್ ಬಿಡಿದ್ರೆ ಇನ್ನೊಂದು 100 ಮೀಟ್ರ್ ಮಾಡಿಬಿಡ್ತಾರೆ. ಬಾಕಿದು 3 ಕಿಲೋಮೀಟ್ರಿಗೆ ಏನು ಮಾಡೋದು? ಇದು ಬೇಡ. ಈಗ ತುರ್ತಾಗಿ 3 ಕಿಲೋಮೀಟ್ರಿಗೂ ಕೂಡ ತಡೆಗೋಡೆ ಮಾಡಲೇಬೇಕು. ಒಂದು ಎರಡನೇದಾಗಿ ತುರ್ತಾಗಿ ಈ ರೋಡನ್ನು ಬದಲಾವಣೆ ಮಾಡಲೇಬೇಕು. ಈಗ ಇದನ್ನೇ ನಾವು ಲೆಕ್ಕ ಹಾಕ್ಕೊಂಡ್ರೆ ಈಗ ಬಿಟ್ಟರೆ ಮುಂದಕ್ಕೆ ಇನ್ನು ಈಗ 5, 25, 30 ವರ್ಷ ಅಂತ ಇಟ್ಕೊಬಿಡಿ. ಆಗ 5 ವರ್ಷದ ಮಕ್ಕಳು ಸತ್ತರೆ ಅವ್ರಿಗೆಷ್ಟು ಖರ್ಚಾಯ್ತದೆ? ನಮ್ಗೆ 55 ವರ್ಷ ನಾವು ಹೋದ್ರೂ ಹೋಯ್ತೀವಿ, ಒಪ್ಕೊಳ್ಳೋಮ್ಮ. 5 ವರ್ಷದ ಮಕ್ಳು ಏನು ಆಗಬೇಕು? 10 ವರ್ಷದವ್ರು ಏನಾಗಬೇಕು? ಅವ್ರ ಜೀವನ ಏನು? ಅವ್ರ ಮನೆಯವ್ರ ಜೀವನ ಏನು? ಅವ್ರನ್ನೇ ನಂಬ್ಕೊಂಡಿರೋರು ಏನಾಗಬೇಕು? ಈಗ ನಾವು ಒಬ್ಬರು ಮಿನಿಸ್ಟ್ರು ನಂಬ್ಕೊಂಡಿವಿ, ನಮ್ಮ ಈ ಚಲುವರಾಯ ಸ್ವಾಮಿಯವರ ನಾವು ನಂಬ್ಕೊಂಡಿದ್ವಿ ಇಲ್ಲಿ ಜಿಲ್ಲೆಗೆ ಏನೋ ಮಾಡ್ತಾರೆ ಅಂತ. ಅವರೇ ಮಾಡಲಿಲ್ಲ ಅಂದರೆ ಬೇರೆಯವ್ರು ಏನು ಮಾಡ್ತಾರೆ? ಸರ್ ಲಾಸ್ಟ್ ಟೈಮು ದುರಂತ ನಡೆದಾಗ ಅಧಿಕಾರಿಗಳು ಬಂದಿದ್ರು, ಭರವಸೆ ಕೊಟ್ಟೋದ್ರು, ಆ ಭರವಸೆಗೆ ಉಳಿದ್ಬಿಡ್ತು. ಹೌದು, ಆ ಭರವಸೆಗೆ ಉಳಿದ್ಬಿಡ್ತು. ಈಗ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ದಯವಿಟ್ಟು ಬೇಗ ತಕ್ಷಣವೇ ತಡೆಗೋಡೆ ಮಾಡಬೇಕು ಅಂತ ಕೇಳುತ್ತೆ. ಇದಿಷ್ಟು ಸ್ಥಳೀಯರ ಆಗ್ರಹ ಆಗಿರುವಂಥದ್ದು. ತಕ್ಷಣ ಕ್ರಮವನ್ನು ಕೈಗೊಳ್ಳಬೇಕು, ಇಲ್ಲಿ ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕು. ಕನಿಷ್ಠ ಒಂದು 3 ಕಿಲೋಮೀಟರ್ ದೂರ ಇದೆ, ಆ ಒಂದು ಅಂತರದಲ್ಲಾದ್ರೂ ಕೂಡ ತಡೆಗೋಡೆಯನ್ನು ನಿರ್ಮಾಣ ಮಾಡಿ, ಜೊತೆಗೆ ನಾಲಾ ಏರಿ ಪಕ್ಕ ಒಂದಷ್ಟು ಜಾಗವನ್ನು ಬಿಟ್ಟು ರಸ್ತೆಯನ್ನು ವಿಸ್ತೀರ್ಣ ಮಾಡಬೇಕು, ಅಗಲ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.